ಈಸ್ ಟ್ಯಾಲಿ ಇನ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಅಂತ ಅಂದ್ರೆ ಸಿಂಪಲ್ ಆಗಿ ಹೊಣೆಗಾರಿಕೆ. ಅದ್ರ ಸಿಂಪಲ್ ಮೀನಿಂಗ್ ನೋಡೋದಾದ್ರೆ ಲಯಬಿಲಿಟೀಸ್ ಆರ್ ಡೆಬ್ಟ್ಸ್ ಆರ್ ಆಬ್ಲಿಗೇಷನ್ಸ್ ಪರ್ಸನ್ ಆರ್ ಕಂಪನಿ ಓಸ್ ಟು ಸಮ್ ಒನ್ ಎಲ್ಸ್. ಅಂದ್ರೆ ಲಯಬಿಲಿಟೀಸ್ ಅಂದ್ರೆ ಹೊಣೆಗಾರಿಕೆ ಅಥವಾ ಜವಾಬ್ದಾರಿ. ಪರ್ಸನ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಅವ್ರು ಮಾಡಿರೋಂಥ ಸಾಲಗಳನ್ನ ಬೇರೆಯವ್ರಿಗೆ ರೀಪೇ ಮಾಡ್ಲೇಬೇಕು ತಾನೆ, ಅದು ನಮ್ಮ ಜವಾಬ್ದಾರಿ. ಅದನ್ನೇ ನಾವು ಲಯಬಿಲಿಟೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಕಾಮನ್ ಪರ್ಸನ್ಸಿಗೆ ಏನೇನು ಲಯಬಿಲಿಟೀಸ್ ಇರುತ್ತೆ ಡೇ ಟು ಡೇ ಟ್ರಾನ್ಸಾಕ್ಷನ್ ಅಲ್ಲಿ ಅಂದ್ರೆ ಅವ್ರು ಕಾರ್ ಇನ್ಸೂರೆನ್ಸ್ನ ಮಂತ್ಲಿ EMI ನ ಕಟ್ಕೊಂತ ಹೋಗೋದಾಗಿರ್ಬೋದು, ಮತ್ತೆ ರೆಂಟ್ ಪೇ ಮಾಡೋದಾಗಿರ್ಬೋದು, ಇವೆಲ್ಲ ಅವ್ರದ್ದು ಜವಾಬ್ದಾರಿಗಳು. ಮತ್ತೆ ನೆಕ್ಸ್ಟ್ ಕಂಪ್ನಿಗೆ ಏನಿರುತ್ತೆ ಅಂದ್ರೆ ಅವ್ರ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತ ಅಂದ್ರೆ $multi-million ಅಲ್ಲಿ ಅವ್ರು ಲೋನ್ಸ್ನ ತಗೊಂತಿರ್ತಾರೆ. ಯಾವ್ದಾದ್ರು ಒಂದು ಟೆಕ್ ಕಂಪ್ನಿನ ಪರ್ಚೇಸ್ ಮಾಡ್ಬೇಕಾದ್ರೆ ಮತ್ತೆ ಅದನ್ನೇ ರೀಪೇ ಮಾಡ್ಲೇಬೇಕಲ್ವಾ ಲೋನ್ನ. ಅದೇ ಬಿಸ್ನೆಸ್ ಅಲ್ಲಿ ಆ ಬಿಸ್ನೆಸ್ ಅವರಿಗೆ ಅದು ಲಯಬಿಲಿಟಿ ಆಗಿರುತ್ತೆ, ಅದೇ ಹೊಣೆಗಾರಿಕೆ ಆಗಿರುತ್ತೆ. ಮತ್ತೆ ಬಿಸ್ನೆಸ್ ಲಯಬಿಲಿಟೀಸ್ ಅಲ್ಲಿ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟೀಸ್ ಅಂತ ನೋಡ್ತೀವಿ. ಕರೆಂಟ್ ಲಯಬಿಲಿಟೀಸ್ ಅಂತ ಅಂದ್ರೆ ವಿತಿನ್ ಎ ಇಯರ್, ಒಂದು ವರ್ಷದೊಳಗಡೆನೆ ನಾವು ರೀಪೇ ಮಾಡ್ಬೇಕಾಗಿರುವಂತಹ ಲಯಬಿಲಿಟಿನ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಮತ್ತೆ ನಾನ್ ಕರೆಂಟ್ ಲಯಬಿಲಿಟಿ ಅಂದ್ರೆ ಆಫ್ಟರ್ ಒನ್ ಇಯರ್ ಆದ್ಮೇಲೆ, ಅದಕ್ಕೆ ಲಾಂಗ್ ಟರ್ಮ್ ಇರುತ್ತೆ ನಾವು ಪೇ ಮಾಡ್ಬೇಕಾಗಿರೋಕೆ. ಟೈಮ್ ಲಿಮಿಟೆಡ್ ಅಂತ ಟೈಮ್ ಇರಲ್ಲ, ಅದನ್ನ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಕರೆಂಟ್ ಲಯಬಿಲಿಟೀಸ್ ನೋಡ್ಬೇಕಾದ್ರೆ ಶಾರ್ಟ್ ಟರ್ಮ್ ಲೋನ್ ಆಗಿರ್ಬೋದು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಆಗಿರ್ಬೋದು, ಬಿಲ್ಸ್ ಪೇಯಬಲ್ ಆಗಿರ್ಬೋದು, ಕಮಿಷನ್ ಪೇಡು, ಮತ್ತೆ ಟ್ಯಾಕ್ಸಸ್ ಪೇಯಬಲ್, ಸನ್ರಿ ಕ್ರೆಡಿಟರ್ಸ್. ಶಾರ್ಟ್ ಟರ್ಮ್ ಲೋನ್ ಅಂತ ಅಂದ್ರೆ ನಾವು ಇಸ್ಕೊಂಡಿರೋ ಲೋನ್ನ ವಿತಿನ್ ಫ್ಯೂ ಮಂತ್ಸ್ ಅಲ್ಲಿ ರೀಪೇ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇವಾಗ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್, ನಮಗೆ ಗೊತ್ತಿಲ್ಲದಿರೋಂಥ ಎಕ್ಸ್ಪೆನ್ಸಸ್ ಬಂದಿರ್ತವೆ, ಅದಕ್ಕೋಸ್ಕರ ನಾವು ಲೋನ್ ತಗೊಂಡಿರ್ತೀವಿ. ಅವೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಶಾರ್ಟ್ ಟರ್ಮ್ ಲೋನ್ಗಳು. ಕಡಿಮೆ ಅಮೌಂಟ್ ಅಲ್ಲಿ ನಾವು ಲೋನ್ನ ತಗೊಂಡಿರ್ತೀವಿ, ಅವನ್ನ ನಾವು ವಿತಿನ್ ಇಯರ್ ಅಲ್ಲೇ ಪೇ ಮಾಡಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಅಮೌಂಟ್ ಏನಾದರೂ ಶಾರ್ಟೇಜ್ ಆಗಿದ್ದಾಗ ಈ ತರ ಲೋನ್ಸ್ನ ನಾವು ಯೂಸ್ ಮಾಡ್ತೀವಿ. ಮತ್ತೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೆ ನಾವು ಸ್ಯಾಲರಿ ಕೊಡಬೇಕು, ಇನ್ನು ಕೊಟ್ಟಿಲ್ಲ, ಆ ಸ್ಯಾಲರಿನ ನಾವು ಸ್ಯಾಲರಿನ ಇವಾಗ ಮಂತ್ಲಿ ಪೇ ಮಾಡ್ತಾರೆ, ಆ ತರ 1 ಇಯರ್ ಒಳಗಡೆನೆ ನಾವು ಸ್ಯಾಲರಿನ ಪೇ ಮಾಡಲೇಬೇಕು. ಅದು ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಬರುತ್ತೆ. ಮತ್ತೆ ಬಿಲ್ಸ್ ಪೇಯಬಲ್ ಅಂದ್ರೆ ಅದೊಂದು ಡಾಕ್ಯುಮೆಂಟ್. ಇವಾಗ ನಾವು ಗೂಡ್ಸ್ ಮತ್ತೆ ಸರ್ವಿಸಸ್ನ ಕ್ರೆಡಿಟ್ ಮೂಲಕ ಪರ್ಚೇಸ್ ಮಾಡಿರ್ತೀವಿ, ಹೌದಾ? ಅಂದ್ರೆ ಉದ್ರಿ ಅಂತ ಯೂಸ್ ಮಾಡ್ತಾರಲ್ಲ, ಆ ತರ ತಗೊಂಡಿರ್ತೀವಿ, ಅದನ್ನ ನಾವು ಅಮೌಂಟ್ನ ವಿತಿನ್ ಇಯರ್ ಅಲ್ಲೇ ಪೇ ಮಾಡಬೇಕು, ಅದನ್ನ ಬಿಲ್ಸ್ ಪೇಯಬಲ್ ಅಂತ ಕರೀತಾರೆ. ಮತ್ತೆ ನೆಕ್ಸ್ಟ್ ಕಮಿಷನ್ ಪೇಡ್ನ ಯಾರಿಗೆ ಮಾಡ್ತಾರೆ ಅಂದ್ರೆ ಮಿಡಲ್ ಪರ್ಸನ್ಸ್. ಇವಾಗ ಸೇಲ್ಸ್ ಮಾಡ್ಬೇಕಾದ್ರೆ ಮಧ್ಯವರ್ತಿಗಳು ಇರ್ತಾರಲ್ಲ, ಅವ್ರಿಗೆ ನಾವು ಇಷ್ಟು ಕಮಿಷನ್ ಇಷ್ಟು ಪರ್ಸೆಂಟೇಜ್ ಅಲ್ಲಿ ಕೊಡ್ಬೇಕಾಗಿರುತ್ತೆ. ಆ ಕಮಿಷನ್ ನಾವು ಮಂತ್ಲಿನಾದ್ರೂ ಪೇ ಮಾಡ್ಬೋದು, ಕ್ವಾರ್ಟರ್ಲಿನಾದ್ರೂ ಪೇ ಮಾಡ್ಬೋದು, ಬಟ್ ವಿತಿನ್ ಇಯರ್ ಅಲ್ಲೇ ನಾವು ಅವ್ರಿಗೆ ಕಮಿಷನ್ ಪೇ ಮಾಡ್ಬೇಕಾಗುತ್ತೆ. ಮತ್ತೆ ನೆಕ್ಸ್ಟ್ ಟ್ಯಾಕ್ಸಸ್ ಪೇಯಬಲ್ ಅಂದ್ರೆ ಟ್ಯಾಕ್ಸ್ನ ನಾವು ಯಾವ ತರ ಅಂದ್ರೆ ಬಿಸ್ನೆಸ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಆದ್ಮೇಲೆ ಪ್ರಾಫಿಟ್ ಅಂಡ್ ಲಾಸ್ ಮೂಲಕ ನಾವು ಇಷ್ಟು ಪ್ರಾಫಿಟ್ ಅಂತ ಬರುತ್ತೆ, ಆ ಪ್ರಾಫಿಟ್ ಮೇಲೆ ಟ್ಯಾಕ್ಸಸ್ ಇರುತ್ತೆ. ನಾವು ಟ್ಯಾಕ್ಸಸ್ನ ಆಲ್ಮೋಸ್ಟ್ ಆಲ್ ಡೇ ಟು ಡೇ ಅಲ್ಲಿ ಪೇ ಮಾಡ್ತಾ ಇರ್ತೀವಿ. ಆ ಟ್ಯಾಕ್ಸ್ನ ನಾವು 1 ಇಯರ್ ವರ್ಗೂ ಇಟ್ಕೊಳಕ್ ಆಗಲ್ಲ, ಅದು ವಿತಿನ್ ಇಯರ್ ಅಲ್ಲೇ ನಾವು ಟ್ಯಾಕ್ಸ್ನ ಪೇ ಮಾಡಬೇಕು. ಮತ್ತೆ ನೆಕ್ಸ್ಟ್ ಸನ್ರಿ ಕ್ರೆಡಿಟರ್ಸ್ ಅಂತ ಅಂದ್ರೆ ಕ್ರೆಡಿಟರ್ಸ್ ಅಂದ್ರೆ ಸಾಹುಕಾರರು. ಇವಾಗ ಅವ್ರು ನಮಗೆ ಇಷ್ಟು ಲೋನ್ ಅನ್ನು ಕೊಟ್ಟಿರ್ತಾರೆ ಅಥವಾ ಅಮೌಂಟ್ ಕೊಟ್ಟಿರ್ತಾರೆ, ಅವರಿಗೆ ನಾವು ಡೆಟರ್ಸ್ ಆಗಿರ್ತೀವಿ, ಅವರು ಕ್ರೆಡಿಟರ್ಸ್ ಆಗಿರ್ತಾರೆ. ನಾವು ಅಮೌಂಟ್ನ ತಗೊಂಡಿರೋರು, ಆ ಅಮೌಂಟ್ನ ಅವರಿಗೆ ಇಷ್ಟು ಇಂಟ್ರೆಸ್ಟ್ ಮೂಲಕ, ಬಡ್ಡಿ ಮೂಲಕ ಅವ್ರಿಗೆ ವಿತಿನ್ ಇಯರ್ ಅಲ್ಲೇ ನಾವು ಅವರಿಗೆ ಪೇ ಮಾಡಬೇಕು, ಅದು ಅವರೇ ಸನ್ರಿ ಕ್ರೆಡಿಟರ್ಸ್ ಆಗಿರ್ತಾರೆ. ಮತ್ತೆ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಇಷ್ಟು ಟೈಪ್ಸ್ ಇದಾವೆ. ಮತ್ತೆ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಸೆಕ್ಯೂರ್ಡ್ ಲೋನ್ಸ್ ಅಂತ ಅಂದ್ರೆ ಆ ಸೆಕ್ಯೂರ್ ಲೋನ್ಸ್ಗಳು ಆಲ್ಮೋಸ್ಟ್ ಜಾಸ್ತಿ ಅಮೌಂಟ್ ಅಲ್ಲಿ ಇರುತ್ತೆ, ಬಿಗ್ ಅಮೌಂಟ್ ಆಗಿರುತ್ತೆ, ಅದಕ್ಕೋಸ್ಕರ ಅದನ್ನ ಲಾಂಗ್ ಟರ್ಮ್ ಲಯಬಿಲಿಟಿ ಅಂತ ಕರಿತೀವಿ. ಸೆಕ್ಯೂರ್ ಲೋನ್ಸ್ ಅಂತ ಅಂದ್ರೆ ಯಾವ್ದಾದ್ರು ಒಂದು ಪ್ರಾಪರ್ಟಿ ಆಗಿರ್ಬೋದು, ಮತ್ತೆ ಲ್ಯಾಂಡ್ಸ್ ಪೇಪರ್ಸ್ ಆಗಿರ್ಬೋದು, ಈಗ ವೆಹಿಕಲ್ಸ್ ಇಟ್ಕೊಳ್ಳೋದ್ರ ಮೂಲಕ ಆ ತರ ಏನ್ ಸರ್ ನಾನ್ ಕರೆಂಟ್ ಲಯಬಿಲಿಟೀಸ್ ಅಲ್ಲಿ ಸೆಕ್ಯೂರ್ ಲೋನ್ಸ್. ಇವಾಗ ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಾಗ ಅದು ಸೆಕ್ಯೂರ್ ಆಗಿರುತ್ತೆ. ಅವರು ಯಾವುದೇ ಪೇಪರ್ ಇಲ್ಲದೆ ಕೊಲಾಟರಲ್ ಅಂದ್ರೆ ಪೇಪರ್ಸ್ ಆಗಿರ್ಬೋದು, ವೆಹಿಕಲ್ಸ್ ನ ಇಟ್ಕೊಳ್ಳೋದ್ರ ಮೂಲಕ, ಲ್ಯಾಂಡ್ ಪೇಪರ್ಸ್ ಇಟ್ಕೊಳ್ಳೋದ್ರ ಮೂಲಕ ಆ ಪ್ರಾಪರ್ಟಿ ಏನಾದ್ರು ಇದ್ರೆ ಮಾತ್ರ ಅವರು ಲೋನ್ ಕೊಡ್ತಾರೆ. ಅಂತ ಲೋನ್ಗಳು ಆಲ್ಮೋಸ್ಟ್ ಆಲ್ ಬಿಗ್ ಅಮೌಂಟ್ ಅಲ್ಲೇ ಇರ್ತವೆ. ಅದರಿಂದ ಅದನ್ನ ಶಾರ್ಟ್ ಟರ್ಮ್ ಅಂತ ಕರೆಯಲ್ಲ, ಲಾಂಗ್ ಟರ್ಮ್ ಅಲ್ಲಿ ಇರುತ್ತೆ ಅದು. ನಾವು ಲೋನ್ ರೀಪೇ ಮಾಡ್ಬೇಕು ಅಂದ್ರೆ ಬಿಗ್ ಅಮೌಂಟ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಲಯಬಿಲಿಟಿ ಆಗಿರುತ್ತೆ ನಮಗದು. ಮತ್ತೆ ಬಾಂಡ್ಸ್ ಪೇಯಬಲ್ ಅಂತ ಅಂದ್ರೆ ಇವಾಗ ಬಾಂಡ್ಸ್, ಇನ್ಸೂರೆನ್ಸ್ ಬಾಂಡ್ಸ್ ಆಗಿರ್ಬೋದು, ಈ ತರ ಬಾಂಡ್ಸ್ ನ ನಾವು ಪೇ ಮಾಡ್ಲೇಬೇಕಾಗುತ್ತೆ,
LIC ಆಗಿರ್ಬೋದು, ಈ ತರ ಬಾಂಡ್ಸ್ನ ನಾವು ಪೇ ಮಾಡ್ತೀವಿ. ಆ ಬಾಂಡ್ಸ್ ಮೂಲಕ ನಾವು ಅಮೌಂಟ್ನ ತೆಗ್ಸ್ಕೊಂಡಿರ್ತೀವಲ್ಲ, ಅದನ್ನ ನಾವು ರೀಪೇ ಮಾಡಲೇಬೇಕಾಗಿರುತ್ತೆ. ಅದನ್ನ ಬಾಂಡ್ಸ್ ಇಟ್ಕೊಂಡಿರೋದ್ರ ಮೂಲಕ ನಾವು ಲಾಂಗ್ ಟರ್ಮ್ ಅಲ್ಲಿ ಪೇ ಮಾಡ್ಕೊಂತ ಹೋಗ್ತೀವಿ. ಅದು ಶಾರ್ಟ್ ಟರ್ಮ್ ಆಗಿರಲ್ಲ ಬಾಂಡ್ಸ್ ಪೇಯಬಲ್. ಮತ್ತೆ ಕ್ಯಾಪಿಟಲ್, ನಾವು ಯಾವ್ದಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ನಾವು ಬಂಡವಾಳ ಹೂಡ್ತೀವಿ. ಆ ಬಂಡವಾಳ ಹೂಡಿರೋ ಅದನ್ನ ಕ್ಯಾಪಿಟಲ್ ಅಂತ ಕರಿತೀವಿ. ಆ ಕ್ಯಾಪಿಟಲ್ ನಮ್ಗೆ 1 ಇಯರ್ ಆದ್ಮೇಲೆ ಪ್ರಾಫಿಟ್ ಬರ್ಬೋದು. ಇವಾಗ ಬಂಡವಾಳ ಹೂಡಿರ್ತೀವಲ್ಲ ಬಿಸ್ನೆಸ್ ಅಲ್ಲಿ, 1 ಇಯರ್ ಆದ್ರೆ 2 ಇಯರ್ಸ್ ಆಗಿರ್ಬೋದು, ಆ ತರ ನಮ್ಗೆ ಪ್ರಾಫಿಟ್ ಬರುತ್ತೆ. ಅವಾಗ ಅದನ್ನ ನಾವು ರಿಟರ್ನ್ ಮಾಡ್ತೀವಿ. ಅದಕ್ಕೋಸ್ಕರ ಇದು ನಮ್ಗೆ ಲಾಂಗ್ ಟರ್ಮ್ ಲಯಬಿಲಿಟಿ ಆಗಿರುತ್ತೆ ಕ್ಯಾಪಿಟಲ್. ನಾವು ಬಂಡವಾಳ ಹೂಡ್ಬೇಕಾದ್ರೆ ಸ್ಮಾಲ್ ಅಮೌಂಟ್ ಅಲ್ಲಿ ಹೂಡಲ್ಲ, ಬಿಗ್ ಅಮೌಂಟ್ ಅಲ್ಲೇ ಹೂಡಿರ್ತೀವಲ್ಲ, ಅದನ್ನ ಪೇ ಮಾಡಕ್ಕೆ ಲಾಂಗ್ ಟರ್ಮ್ ಬೇಕಾಗುತ್ತೆ. ಮತ್ತೆ ಶೇರ್ಸ್ ಅಂಡ್ ಡಿಬೆಂಚರ್. ಶೇರ್ಸ್ ಅಂತ ಅಂದ್ರೆ ಇವಾಗ ನಮ್ಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದೀವಿ ಅಂತ ಅಂದ್ರೆ ನಮ್ಮ ಹತ್ರ ಅಮೌಂಟ್ ಶಾರ್ಟೇಜ್ ಆಗಿದ್ದಾಗ, ಇವಾಗ 1 crore ಬೇಕು ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಅಂದ್ರೆ 50 lakhs ನಮ್ಮ ಹತ್ರ ಇರುತ್ತೆ. ಇನ್ 50 lakhs ಬೇಕು ಅಂದ್ರೆ ಶೇರ್ಸ್ ನ ಮಾರಾಟ ಮಾಡೋದ್ರ ಮೂಲಕ ಪೀಪಲ್ಸ್ ಇಂದ ಅಮೌಂಟ್ ನ ಕಲೆಕ್ಟ್ ಮಾಡ್ತೀವಿ. ಅವರು ಕೂಡ ಶೇರ್ ಹೋಲ್ಡರ್ಸ್ ಆಗ್ತಾರೆ ನಮ್ಮ ಕಂಪ್ನಿಗೆ. ಪ್ರಾಫಿಟ್ ಬಂದ ನಂತರ ನಾವು ಅವರಿಗೆ ರೀಪೇ ಮಾಡ್ತೀವಿ ಅವರಿಂದ ಇಸ್ಕೊಂಡಿರೋ ಅಮೌಂಟ್ ನ. ಅದಕ್ಕೋಸ್ಕರ ಅದು ಪ್ರಾಫಿಟ್ ನಮ್ಗೆ ಇಯರ್ಲಿ ಬರುತ್ತೆ, 2 yearly ಬರುತ್ತೆ. ಹಾಗಾಗಿ ಅದು ಲಾಂಗ್ ಟರ್ಮ್ ಲಯಬಿಲಿಟಿ ಆಗಿರುತ್ತೆ. ನಾವು ಅವ್ರಿಗೆ ರೀಪೇ ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಇಸ್ಕೊಂಡಿರೋ ಅಮೌಂಟ್ ನ. ಮತ್ತೆ ನೆಕ್ಸ್ಟ್ ಡಿಬೆಂಚರ್ಸ್ ಅಂತ ಅಂದ್ರೆ ಡೆಬ್ಟ್ ಕ್ಯಾಪಿಟಲ್ ಅಂತ ಅಂದ್ರೆ ನಾವು ಅಮೌಂಟ್ ನ ತಗೊಳ್ಳೋದು. ಇಷ್ಟು ಇಂಟ್ರೆಸ್ಟ್ ಅನ್ನಂಗ್ ಡಿಬೆಂಚರ್ ಇಂಟ್ರೆಸ್ಟ್ ಅಂತ ಇರುತ್ತೆ. ಆ ಇಂಟ್ರೆಸ್ಟ್ ಮೇಲೆ ಅಮೌಂಟ್ ನ ತಗೊಂಡು ಅದನ್ನ ರೀಪೇ ಮಾಡೋದು. ಮತ್ತೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಅಂದ್ರೆ ಬ್ಯಾಂಕ್ ಫೆಸಿಲಿಟಿ ಕೊಡುತ್ತೆ. ಅದು ಬಿಸ್ನೆಸ್ ಮ್ಯಾನ್ಸಿಗೂ ಅಷ್ಟೇ. ಯಾವ ತರ ಫೆಸಿಲಿಟಿ ಅಂತ ಅಂದ್ರೆ ನಮ್ಗೆ 1 crore ಕೊಡ್ತು ಅಂದ್ರೆ ನಾವು ಅದ್ರಲ್ಲಿ 50 lakhs ಮಾತ್ರ ಯೂಸ್ ಮಾಡಿರ್ತೀವಿ, ಇನ್ 50 lakhs ಯೂಸ್ ಮಾಡಿರಲ್ಲ. ಈ ತರ ನಮಗ್ ಬೇಕಾಗಿರೋ ಅಮೌಂಟಿಗಿಂತ ಎಕ್ಸ್ಟ್ರಾ ಅಮೌಂಟ್ ನ ಕೊಡೋ ಫೆಸಿಲಿಟಿನ ಬ್ಯಾಂಕ್ ಓವರ್ ಡ್ರಾಫ್ಟ್ ಅಂತ ಕರಿತೀವಿ. ಅದನ್ನ ನಾವು ಅದನ್ನ ನಮಗೆ ಫೆಸಿಲಿಟಿ ಕೊಡುತ್ತೆ, ಅದನ್ನ ಯೂಸ್ ಮಾಡ್ಕೊಂತೀವಿ. ಆದ್ರೆ ಅದು ನಮಗೆ ಇಷ್ಟು ಟೈಮ್ ಅನ್ನು ಕೊಡುತ್ತೆ. ಆದ್ರೆ ಶಾರ್ಟ್ ಟರ್ಮ್ ಅಂತೂ ಆಗಿರಲ್ಲ, ಲಾಂಗ್ ಟರ್ಮ್ ಅಲ್ಲೇ ಇರುತ್ತೆ. ಅದನ್ನ ರೀಪೇ ಮಾಡ್ತೀವಲ್ಲ ಬ್ಯಾಂಕಿಗೆ, ಅದು ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರುತ್ತೆ. ಇಷ್ಟು ಲಯಬಿಲಿಟೀಸ್ ಅಲ್ಲಿ ಕರೆಂಟ್ ಲಯಬಿಲಿಟಿ, ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳ್ಬೋದು. ಲಯಬಿಲಿಟೀಸ್ ಅಂದ್ರೆ ಡೇ ಟು ಡೇ ಟ್ರಾನ್ಸಾಕ್ಷನ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಅಲ್ಲೂ ಇರ್ಬೋದು. ಒಟ್ನಲ್ಲಿ ಇದು ಹೊಣೆಗಾರಿಕೆ ಜವಾಬ್ದಾರಿ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಈ ವಿಡಿಯೋಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಟಾಪಿಕ್ ನ ಹೇಳ್ತೀವಿ. ನಾನು ಮಾಡಿರೋಂಥ ಇವತ್ತಿನ ಲಯಬಿಲಿಟಿ ಟಾಪಿಕ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಥ್ಯಾಂಕ್ ಯು.